ಇಲ್ಲಿ ತೀರ್ಮಾನಗಳಾಗಬೇಕು. ತೀರ್ಮಾನ ಆಗದೇ ಇದ್ರೆ 15 ದಿನದ ನಂತರ ಶಿವಮೊಗ್ಗ ದಕ್ಷಿಣ ಕನ್ನಡ ಜಿಲ್ಲೆ ಸಂಪರ್ಕ ಕಡಿತ ಮಾಡೋಣ, ರಸ್ತೆ ತಡೆ ಪಕ್ಷಾತೀತವಾಗಿ ಎಲ್ಲರೂ ಬಂದು ಸೇರಿರ್ತಕ್ಕಂಥದಕ್ಕೆ ನಮ್ಗೆ ಜಯ ಗ್ಯಾರಂಟಿ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಮೊನ್ನೆ ಹೋರಾಟಕ್ಕೆ ಆರಂಭಕ್ಕೆ ಮೊದಲೇ ಕರಿಮನೆ ಗ್ರಾಮ ಪಂಚಾಯತಿಯಲ್ಲಿ ಕಾಡಿಗೇರಿಯವರು ಅವರಿಗೆ ಕೊಟ್ಟಂತ ನೋಟಿಸ್ ಅನ್ನ ನಮ್ಗೆ ತೋರಿಸ್ತು. ನಾನು ರಮೇಶ್ ಇದ್ವಿ, ನಾವು ಅದ್ರದ್ದು ರೂಪುರೇಷೆ ರೆಡಿ ಮಾಡಿದ್ವಿ. ಇಲ್ಲ ಹೀಗೀಗೆ ಮಾಡಿದ್ರೆ ಇದಕ್ಕೂ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು. ಇದು ಬಹಳ ದೊಡ್ಡ ಮಟ್ಟಕ್ಕೆ ನಮ್ಗೆ ಸಾಕಾರ ಆಯ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತ ಸೆಟಲ್ಮೆಂಟ್ ಆಫೀಸರ್ನ ಕಳಿಸ್ತೀನಿ ಅಂತ ಹೇಳಿ ಮೊನ್ನೆ ಬಂದಂತ DO4 ಹೇಳೋಗಿದ್ರು. ಮಾತಿನ ಪ್ರಕಾರ ಸೆಟಲ್ಮೆಂಟ್ ಆಫೀಸರ್ನ ಕಳಿಸಿದ್ದಾರೆ. ನಾವು ಶ್ರೀನಿವಾಸ್ ಅವ್ರ ನೇತೃತ್ವದಲ್ಲಿ ನಾವು ಸತೀಶ್, ರಮೇಶ್, ಕರ್ಣಾಕರ್ ಶೆಟ್ಟರು, ನಿತಿನ್, ಸುಮಾ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಸವಿಸ್ತರವಾಗಿ ಚರ್ಚೆ ಮಾಡಿದ್ವಿ. ಇಡೀ ಕಾಡಿಗೇರಿ ಗ್ರಾಮಸ್ಥರಿಂದ ಶುರುವಾಗಿದ್ದು ನಮ್ಮ ನಗರ ಹೋಬಳಿಗೆ ಒಂದು ಶುಭಾರಂಭ ಆಗಿದೆ. ಅವರು ಸಂಪೂರ್ಣ ಭರವಸೆ ಕೊಟ್ಟಿದ್ದಾರೆ. ನಾವು ಆ ನೋಟಿಸ್ ಅನ್ನ ವಾಪಸ್ ತಗೊಂಡು ಮತ್ತೆ ಅದರ ಜೊತೆಗೆ ನಾವು ಇದ್ರ ಸುದ್ದಿಗೆ ನಾವು ಕೈ ಹಾಕಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಅವ್ರ ಬಾಯಲ್ಲೇ ಅದನ್ನ ಹೇಳಿಸ್ತೀವಿ. ಆದ್ರೆ ಅವರು ಅದನ್ನ ಸಂಪೂರ್ಣವಾಗಿ ಈಗ ನಾನಿವತ್ತು ಅದರಲ್ಲಿ ಒಂದು ಶರ ಬರಿಬೇಕು ಅಂತ ಹೇಳಿದೆ. ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿಸ್ಕೊತಾ ಇದ್ರು, ಸರ್ ಇದರಲ್ಲಿ ನೀವು ಹಿಂಗೆ ಹೋಗ್ಬಿಡ್ತೀರಿ ಟ್ರಾನ್ಸ್ಫರ್ ಆಗಿ. ಉದಾಹರಣೆ ಮೊನ್ನೆ ನಮ್ಮ ಹಿಂದಿನ DC ಕರಿಮನೆ ಗ್ರಾಮ ಪಂಚಾಯತಿಲಿ ಇಲ್ಲ ನಾನು ನಗರ ಹೋಬಳಿ ಸಮಸ್ಯೆ ಖಂಡಿತ ಬಗೆಹರಿಸ್ತೀನಿ ಅಂತ ಮಾತು ಕೊಟ್ಟು ಹೋಗಿದ್ರು. DC ಟ್ರಾನ್ಸ್ಫರ್ ಆಗಿ ಹೋದ್ರು. ನಾವು ಅವರಿಂದ ಓಡಕ್ಕಾಗಲ್ಲ. ಈಗ ನೀವು ಹೇಳಿದಿರಿ ಆಯ್ತು ನಾವು ನಿಮ್ ಸುದ್ದಿ ಬರಲ್ಲ, ತೊಂದರೆ ಕೊಡಲ್ಲ ಅಂತ ಹೇಳಿ. ಆದ್ರೆ ನಿಮ್ಮ ತದನಂತರ ಮುಂಬರ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಅವ್ರು ಬಂದರೆ ಇಮಿಡಿಯೇಟ್ ಮತ್ತೆ ನೋಟಿಸ್ ಕೊಟ್ಟಾಗ ಮತ್ತೆ ಇದೇ ತರ ಹೋರಾಟ ಮುಂದಿನ ದಿನಗಳಲ್ಲಿ ಮತ್ತೆ ಮಾಡ್ತಿರಕ್ಕಾಗಲ್ಲ. ನೀವು ಅದ್ರ ಶರ ಬರಿಬೇಕು. ಇಲ್ಲಿ ಈ ರೀತಿಯ ಜನಾಕ್ರೋಶ ಇದೆ, ಜನರಿಗೆ ಸಂಪೂರ್ಣವಾಗಿ ತೊಂದರೆ ಆಗಿದೆ. ಹಾಗಾಗಿ ಇದನ್ನ ನಾವು ಸೆಟಲ್ಮೆಂಟ್ ಆಫೀಸ್ ಮುಖಾಂತರ ಇದನ್ನು ಸೆಟಲ್ಮೆಂಟ್ ಮಾಡ್ತಕ್ಕಂಥ ಕಷ್ಟ ಇದೆ. ಇದು ಮಾಡ್ಲಿಕ್ಕೆ ಬರಲ್ಲ ನನ್ನ ಬರಿಬೇಕು ನೀವು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಇದು ಈ ಹೋರಾಟ ರವಿಬಿದ್ದವ್ರವ್ರೆ, ಇದು ನಮಗೆ ಒಂದು ಅವರು ಈ ಸೆಟಲ್ಮೆಂಟ್ ಆಫೀಸ್ ಅವರು ಇವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನಮ್ಮನ್ನೆಲ್ಲರನ್ನು ಬಡಿದು ಎಬ್ಸಿದೆ. ನಗರ ಹೋಬಳಿ ಅವರು ನಾವು ಸರ್ವಸ್ವವನ್ನು ಕಳ್ಕೊಂಡಿರ್ತಕ್ಕಂಥವ್ರು ನಿಂತಿರೋರು ಇಲ್ಲಿ. ಹಾಗಾಗಿ ಅವರು ಅದಕ್ಕೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ಕ್ಲಿಯರ್ ಮಾಡಕ್ ಆಗ್ತಿರೋ ಸಮಸ್ಯೆ ಏನೂ ಇಲ್ಲ. ನಾವು ಏನ್ ಮಾಡ್ತಾ ಇದ್ದೇವೆ, ಬರೀ ಈ ತರ ಕೂಗಾಟ ಚೀರಾಟಗಳು ನಡೆಯಲ್ಲ. ಒಂದು ಗ್ರಾಮವಾರು ಮಾಹಿತಿಗಳನ್ನ ಗ್ರಾಮವಾರು ಅರ್ಜಿ ಮುಖಾಂತರ ನಮ್ಮ ಸೆಟಲ್ಮೆಂಟ್ ಆಫೀಸಿಗೆ ನೀವು ಅರ್ಜಿ ಕೊಟ್ಟಾಗ ಯಾರೇ ಒಬ್ರು ಬಂದು ನೋಡಿದ್ರು ಕೂಡ ಇದ್ರದ್ದು ವಾಸ್ತವತೆ ಅಲ್ಲಿ ಗೊತ್ತಾಗ್ತದೆ. ನಾವು ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಸರ್ಕಾರದ ಲೆವೆಲ್ ಅಲ್ಲಿ ಅಥವಾ ಇನ್ನೊಂದು ನಮ್ಮ ಅಧಿಕಾರಿ ವರ್ಗಗಳ ಲೆವೆಲ್ ಅಲ್ಲಿ ಚರ್ಚೆ ಮಾಡಿ ಅದನ್ನ ಬಂದ್ ಮಾಡ್ಲಿಕ್ಕೆ ಸಾಕಾರ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಏನು ನಿಮ್ಮ ಈಗ ನಮ್ಮೆಲ್ಲ ಗ್ರಾಮದಲ್ಲಿ ಒಂದು 5-6 ಜನ ನಾವೆಲ್ಲರೂ ಕೂಡ ಬಂದು ಮೀಟಿಂಗ್ ಮಾಡ್ತೀವಿ. ಎಲ್ಲ ಪಕ್ಷಾತೀತವಾಗಿ ಬಂದು ನಮ್ಮ ಗ್ರಾಮದಲ್ಲಿ ಮೀಟಿಂಗ್ ಮಾಡ್ತೀವಿ. ನೆಟ್ಟಿಲ್ಲ ಶರಾವತಿ ಮುಳುಗಡೆದು ಆ ಕಡೆ ಆಯ್ತು. ಇಲ್ಲೂ ಕೆಲವರು ಇದ್ದಾರೆ. ಇವ್ರು ಹೇಳಿದ್ರು ವರೈ ಚಕ್ರ ಸಾವೇಕ್ಲು ಮಾಣಿ ಡ್ಯಾಮ್ ವಿದ್ಯುತ್ ಯೋಜನೆಗೆ ಮಾಡ್ಕೊಂಡ್ರಲ್ಲ, ಕರಿಮನೆ ಅವ್ರಿಗೋಸ್ಕರ ಕಾಡಿಗೆರೆ ಅವ್ರಿಗೋಸ್ಕರ ನಗರದವ್ರಿಗೆ ಮಾಡಿದ್ರ? ಯಾರಿಗೋಸ್ಕರ ವಿದ್ಯುತ್ ಯೋಜನೆ ಮಾಡಿತ್ತು? ಯಾರಿಗೋಸ್ಕರಮ್ಮ? ಇಡೀ ರಾಜ್ಯಕ್ಕೆ ಮರ್ಯಾದೆಯಿಂದ ಕೈ ಮುಗಿದು ಕ್ಷಣ ಕೇಳಿ ನಮ್ ಜನರಿಗೆ ಹಕ್ಕುಪತ್ರ ಕೊಡ್ಬೇಕು. ಅವ್ನು ಯಾವ DC ಕರ್ಸ್ಲಿ, ಮಿನಿಸ್ಟ್ರಿ ಕರ್ಸ್ಲಿ, CCF ಕರ್ಸ್ಲಿ, ಎಲ್ಲರೂ ಕರ್ಸು ಸಹ ಸುಮ್ಮನೆ ಮೀಟಿಂಗ್ ಮಾಡಿ ಕೈ ಮುಗಿದು ಹೋಗೋದಾದ್ರೆ ಬೇಡ. ಇಲ್ಲಿ ತೀರ್ಮಾನಗಳಾಗಬೇಕು. ತೀರ್ಮಾನ ಆಗದೆ ಇದ್ರೆ 15 ದಿನದ ನಂತರ ಶಿವಮೊಗ್ಗ ದಕ್ಷಿಣ ಕನ್ನಡ ಜಿಲ್ಲೆ ಸಂಪರ್ಕ ಕಡಿತ ಮಾಡೋಣ, ರಸ್ತೆ ತಡೆ. ಏನಂದ್ರೆ ಬಹಳ ಸಣ್ಣದ ವಿಚಾರವಾಗಿ ಕಡಿಮೆ ಸಮಯದಲ್ಲಿ ಹೇಳಂತ ಬೇಡಿಕೆ ಏನಂದ್ರೆ, ನಮ್ದು ಬಹಳ ವರ್ಷದಿಂದ ಯಾರು ಮಲೆನಾಡಿನಲ್ಲಿ ಅದು ಜಿಲ್ಲೆಯಲ್ಲಿ ಇರ್ಬೋದು, ಹೊಸನಗರ ತಾಲೂಕು ಇರ್ಬೋದು, ಸಾಗರ ಇರ್ಬೋದು, ನಗರ ಹೋಬಳಿಲಿ ಇರ್ಬೋದು, ಬಹಳ ವರ್ಷದಿಂದ ಯಾರು ಮನೆ ಕಟ್ಕೊಂಡಿದ್ದಾರೆ ಅದು ಕಂದಾಯ ಜಮೀನಾಗ್ಲಿ ಅರಣ್ಯ ಜಮೀನಾಗ್ಲಿ ಕೂಡಲೇ ಅವರಿಗೆ ಹಕ್ಕುಪತ್ರ ಕೊಡೋ ಕೆಲಸನ ಸರ್ಕಾರ ಇವತ್ತು ಮಾಡಲೇಬೇಕು. ಅದು ನಮ್ಮ ಬೇಡಿಕೆ. ನೀನ್ ಫಾರೆಸ್ಟ್ ಅಂದ್ರೆ ಎಲ್ಲೈತ್ ನಿನ್ ಫಾರೆಸ್ಟ್? ಈ ದೇಶದಲ್ಲಿ ಜನನೇ ಸುಪ್ರೀಮೋ. ಜನ ಇದ್ರೆ MLA, ಜನ ಇದ್ರೆ MP, ಜನ ಇದ್ರೆ ಚೀಫ್ ಮಿನಿಸ್ಟರ್, ಜನ ಇದ್ರೆ ಪ್ರಧಾನಿ, ಜನ ಇದ್ರೆ ರೇಂಜರು, ACF, ಸೆಟ್ಲ್ಮೆಂಟ್ ಎಲ್ಲ ಜನ ಇದ್ರೆ. ಜನ ಇಲ್ದಿದ್ರೆ ಯಾರು ಏನ್ ಮಾಡ್ತೀರಿ? ನೀವು ಜನನೇ. ನೀವು ಜನರ ಸೇವಕರು.
ನಾವು ನಿಮಗೆ ಸಂಬಳ ಸಾರಿಗೆ ಒದಗಿಸೋರು ನಾವು ಜನ. ನಮ್ಮನ್ನ ಹೆಂಗ್ ಕಾಡ್ಬೇಕು ನೀವು? ಜನಾಭಿಪ್ರಾಯವನ್ನ ನೀವು ತಗೋಬೇಕು. ಅದಕ್ಕೋಸ್ಕರ ನಮ್ಮ ಬೇಡಿಕೆ ಪ್ರತಿ ಮನೆ ಕಟ್ಕೊಂಡಂತವರಿಗೆ, ವಾಸ ಇರೋಂಥವ್ರಿಗೆ ಹಕ್ಕುಪತ್ರ ಕೊಡಬೇಕು. ಇನ್ನು ಕಾಯಕ್ಕಾಗಲ್ಲ. 2014ರಲ್ಲಿ ಸುಬ್ರಹ್ಮಣ್ಯರು ಬಂದಿದ್ರು. ಅವತ್ತು ಹೊಸನಗರದಲ್ಲಿ ಪ್ರಾರಂಭ ಆಯ್ತು. 2014 ಎಷ್ಟು ವರ್ಷ ಆಯ್ತ್ರಿ? 12 ವರ್ಷ ಆಯ್ತು. ಎಷ್ಟು ಜನ MLA ಆದ್ರು? MP ಎಷ್ಟು ಜನ ಆದ್ರು? ಎಷ್ಟು ಜನ ತಹಸೀಲ್ದಾರ್ ಬಂದ್ರು? ಎಷ್ಟು ಜನ DC ಬಂದ್ರು? ಮಂತ್ರಿ ಬಂದ್ರು? ಯಾರು ಬಂದ್ರು? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಇವತ್ತು ಅದಕ್ಕೋಸ್ಕರ ಮನೆಗೆ ಹಕ್ಕುಪತ್ರ ಬೇಕು. ಒಂದು. ಎರಡನೇದು, ಬಹಳ ವರ್ಷದಿಂದ ಯಾರು ಸಾಗುವಳಿ ಭೂಮಿ ಮಾಡಿದ್ದಾರೆ ಅವರಿಗೆ ಹಕ್ಕುಪತ್ರನ ಸಂಬಂಧಪಟ್ಟಂತೆ ಒಂದು ಮೀಸಲು ಅರಣ್ಯವನ್ನು ಮಾಡಲಿಕ್ಕಾಗಿ ಒಂದು 38 ಜನಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ. ನಾನೇ ನೋಟಿಸ್ ಕೊಟ್ಟಿದ್ದೀನಿ. ಅದು ಏನು ನೋಟಿಸ್ ಕೊಟ್ಟಿದ್ದೀವಿ ಅಂತ ಅಂದ್ರೆ, ಸೆಕ್ಷನ್ 4 ಅಂತ ಹೇಳಿ ಮೀಸಲು ಅರಣ್ಯ ಅಂತ ಮಾಡಿ ಸರ್ಕಾರದ ಅಧಿಸೂಚನೆ ಆಗಿದೆ. ಅಧಿಸೂಚನೆ ಪ್ರಕಾರ ಒಂದು 7 ನೋಟಿಸ್ ಅಂತ ಕೊಡಬೇಕು. ಗಲಾಟೆ ಮಾಡಬೇಡಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ಇದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ಈ ನೋಟಿಸನ್ನ ವಾಪಸ್ ತಗೊಳ್ಳೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ತಗೊಂಡು ಅದನ್ನ ಇಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಮಾಡಬಾರ್ದು ಅಂತ ಈಗ ಶ್ರೀನಿವಾಸ್ ಅವರು ಮತ್ತೆ ಎಲ್ಲ ಸ್ಥಳೀಯರು, ಸುಬ್ರಹ್ಮಣ್ಯ ಅವರು ಮತ್ತೆ ಅವರ ಎಲ್ಲರೂ ಮಾಡಿದ್ದಾರೆ. ಇದನ್ನ ಮಾಡದೇ ಇರಲಿಕ್ಕೆ, ಮೀಸಲು ಅರಣ್ಯ ಮಾಡದೇ ಇರಲಿಕ್ಕೆ ಏನೇನು ಮಾಹಿತಿ ಬೇಕು ಅಂತಕ್ಕಂಥದ್ದನ್ನ ನಾನು ಅವ್ರಿಗೆ ಬರೆಸಿದ್ದೇನೆ. ಅವ್ರಿಗೆ ಬರವಣಿಗೆಯಲ್ಲಿ ಬರೆಸಿದ್ದೇನೆ. ನಿಮ್ದು ಜಾನುವಾರುಗಳ ಸಂಖ್ಯೆ ಎಷ್ಟಿದೆ ಇತ್ಯಾದಿಗಳು ಒಂದು 10-12 ಅಂಶಗಳನ್ನು ಕೊಟ್ಟು ನೀವು ನನಗೆ ಮಾಹಿತಿ ಕೊಟ್ರೆ ಇದನ್ನ ಮೀಸಲು ಅರಣ್ಯ ಮಾಡುವ ಬದಲಿಗೆ ಮತ್ತೆ ಏನು ಮಾಡ್ಬೋದು ಅಂದ್ರೆ ಡ್ರಾಪ್ ಮಾಡ್ಬೋದಾ, ಕೈ ಬಿಡ್ಬೋದಾ ಅಂತೇಳಿ ಯೋಚನೆ ಮಾಡುವಂತ ಪರಿಸ್ಥಿತಿ ಇದೆ. ಅದರಿಂದಾಗಿ ಇವರು ಮಾಹಿತಿಯನ್ನ ನಮಗೆ 1 ತಿಂಗಳು ಅಥವಾ 2 ತಿಂಗಳು ಅವ್ರು ಎಷ್ಟು ಬೇಗ ಮಾಹಿತಿ ಕೊಡ್ತಾರೆ ಆ ಮಾಹಿತಿಯನ್ನ ಸಂಗ್ರಹ ಮಾಡಿ ಸರ್ಕಾರಕ್ಕೆ ಇದನ್ನ ಕೈ ಬಿಡಿ ಅಂತ ಕಳಿಸುವಂತ ವ್ಯವಸ್ಥೆಯನ್ನ ನಾನು ಇದ್ರೆ ಇಲ್ಲಿ ಮಾಡಬಹುದು, ತೊಂದರೆ ಇಲ್ಲ. ಅದಕ್ಕಾಗಿ ನೀವು ಯಾರು ಏನು ಗಾಬರಿ ಆಗ್ಬೇಕಾದಂತ ಅಗತ್ಯ ಇಲ್ಲ. ಈಗ ಸದ್ಯಕ್ಕೆ ಏನು ನೋಟಿಸ್ ಕೊಟ್ಟಿದೆ ಅದು ಹಾಗೆ ಇರುತ್ತೆ, ಅದನ್ನ ವಾಪಸ್ ತಗೋತೀವಿ. ನೀವು ನಮಗೆ ಮಾಹಿತಿ ಒದಗಿಸಿದ್ರೆ ಇದನ್ನ ಮಾಡೋದು ಬೇಡ. ಈ ಕಾರಣಕ್ಕಾಗಿ ಇಷ್ಟು ಕೃಷಿ ಕಾರ್ಮಿಕರಿದ್ದಾರೆ, ಇಷ್ಟು ರೈತರಿದ್ದಾರೆ, ಇಷ್ಟು ಮುಳುಗಡೆಯವರಿದ್ದಾರೆ, ಇಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಈಗ ಭೂಮಿ ನಮಗೆ ಬೇಕು, ಗೋಮಾಳವಾಗಿ ಉಳಿಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾದಂತ ಎಲ್ಲ ಡಾಟಾ ಮಾಹಿತಿಯನ್ನು ನನಗೆ ಒದಗಿಸ್ಕೊಟ್ರೆ ನಾನು ಅದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಇವರು ಅದನ್ನ ಮಾಹಿತಿಯನ್ನ ನಾನೇ ಕಲೆಕ್ಟ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಟ್ಟು ಡಿಸ್ಕಸ್ ಮಾಡೋಣ, ಆಯ್ತಾ? ನಾನೇ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಬಂದು ಇಲ್ಲಿ ಒಂದು ಮೀಟಿಂಗ್ ಕರ್ಕೊಂಡು ಈ ತರ ಇದೆ, ಈ ತರ ಇಷ್ಟು ಕಾರ್ಮಿಕರಿದ್ದಾರೆ, ಎಷ್ಟನ್ನು ಬಿಡ್ಬೇಕಾಗತ್ತೆ ಅಥವಾ ಒಟ್ಟು ಬಿಡ್ಬೇಕಾ ಅಂತ ನಂತರ ಚರ್ಚೆ ಮಾಡಿ. ಓಕೆ, ಅದು ವಾಪಸ್ ತಗೊಂಡು ನೋಟಿಸ್ ಅನ್ನ ವಾಪಸ್ ತಗೊಂಡು ಮತ್ತೊಂದ್ಸರಿ ಕೂತು ಮಾಹಿತಿಯೊಡನೆ ಚರ್ಚೆ ಮಾಡೋಣ.